ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಸುಧಾ, ಏನು ಎಲ್ಗೋ ಹೊಟ್ಟಂಗಿದೆ? ಹಾಗೆ ಲಚ್ಚಿನ್ ಕರ್ಕೊಂಬರಕ್ ಸ್ಕೂಲಿಗೆ ಹೋಗ್ತಿದ್ದೀನಿ. ಹಾ, ಇಷ್ಟು ಬೇಗನಾ? ಸ್ಕೂಲ್ ಬಿಡಕ್ಕಿನ್ನೂ ಟೈಮ್ ಇದೆ ಅಲ್ವಾ? ಹೌದು, ಇವತ್ತು ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ಬೇಗ ಬಿಡ್ತಿದ್ದಾರೆ. ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ನಾನು ನಿನ್ ಜೊತೆ ಬರ್ತೀವಾ? ನೀವ್ ಬರ್ತೀರಾ? ಹಾ, ಮನೆಯಲ್ಲ ಇದ್ದು ಬೋರ್ ಆಗ್ತಿದೆ ನನಗೆ. ಹಾಗೆ ಒಂದು ಚೇಂಜ್ ಇರುತ್ತೆ. ಅದ್ಗೆ ನೀವ್ ಬರೋದ್ ಬೇಡ ಅನ್ಸ್ತಿದೆ. ಯಾಕೆ? ಇಂಥ ಸಮಯದಲ್ಲಿ ಪ್ರಯಾಣ ಎಲ್ಲ ಮಾಡ್ಬಾರ್ದಲ್ವಾ ಅದ್ಗೆ? ಅದು ಅಲ್ದೆ ಅಣ್ಣಂಗ್ ಗೊತ್ತಾದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರಷ್ಟೇ. ನಿನ್ ಗೊತ್ತಾಗಲ್ವಾ ಸುಧಾ ಅಂತ ನಾನ್ ಬಯಸ್ಕೋತೀನಿ. ಇದೆಲ್ಲ ಯಾಕ್ ಬೇಕು? ನೀವ್ ಆರಾಮಾಗಿ ಮನೇಲಿರಿ, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲಿ ನೋಡು ಸುಧಾ, ನಾನು ಅವ್ರ ಹತ್ರ ಹೇಳಲ್ಲ, ನೀನು ಹೇಳ್ಬೇಡ. ಅದು ಅಲ್ಲದೆ ಅವರು ಮೀಟಿಂಗ್ ಅಂತ ಆಫೀಸ್ಗೆ ಹೋಗಿದ್ದಾರೆ. ಅವರು ಬರೋ ಅಷ್ಟರಲ್ಲಿ ನಾವು ಹೋಗಿ ಬರ್ಬೇಡ. ಅಲ್ಲ ಸುಧಾ, ನನ್ಗೆ ಆಚೆ ಹೋಗ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ಬಂದೆ ಅಂತ ಹೇಳಿದ್ರೆ ಗೌತಮ್ ಅವ್ರು ಏನು ಹೇಳಲ್ಲ. ಹೇಗೂ ನಮ್ಮ ಕಾರಲ್ಲೇ ಅಲ್ವಾ ಹೋಗೋದು, ನಿಧಾನಕ್ಕೆ ಹೋಗಿ ಬರೋಣ, ಏನು ಆಗಲ್ಲ ಬಾ. ಸರಿ ಅದ್ಗೆ. ಅದ್ಗೆ ಹುಷಾರು. ಸುಧಾ, ಈಗ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜು, ಈಗಲೇ ಈಗಂದ್ರೆ ನೀವು ಗರ್ಭ ಗಟ್ಟಿ ಆಗೋವರೆಗೂ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಗರ್ಭ ಗಟ್ಟಿ ಆದ್ಮೇಲೆ ಹೊಟ್ಟೆ ಭಾರ ಅನ್ಸದೆ ಬಿಟ್ರೆ ಬೇರೆ ಏನ್ ತೊಂದ್ರೆ ಇರಲ್ಲ. ಅಲ್ಲಿವರೆಗೂ ಹುಷಾರಾಗಿರ್ಬೇಕು. ಓಕೆ ಮೇಡಮ್, ಈ ವಿಷಯದಲ್ಲಿ ನೀವು ಸೀನಿಯರು, ಸೊ ನೀವು ಹೇಳ್ದಾಗೆ ಕೇಳ್ತೀನಿ. ಓಕೆ ಬಾ. ನೀವೆಲ್ಲಿಗೆ? ಇಲ್ಲೇ ಇರಿ, ಲಕ್ಷ್ಮಿ ನಾನು ಕರ್ಕೊಂಡ್ ಬರ್ತೀನಿ. ಅರೆ ಇಲ್ಲೇ ಇರಿ, ನೀವು ಕರ್ಕೊಂಡ್ ಬರ್ತೀನಿ. ಏನ್ರಿ ಇದು? ಮಗುನ್ ಕರ್ಕೊಂಡು ಹೋಗಕ್ಕೆ ತಾಯಿ ಮಾತ್ರ ಬರ್ತಾರಂದ್ರೆ ಇಲ್ಲಾರು ಎಷ್ಟೋ ಬಂದಿದ್ದಾರೆ. ಇರು, ಬಾಸಕ್ಕೆ ಕಾಲ್ ಮಾಡ್ತೀನಿ. ಹಲೋ, ಹೇಳೋ ಬಾಸ್, ನೀವ್ ಹೇಳಿದ್ರಲ್ಲ ಅವ್ರ ಸ್ಕೂಲ್ ಹತ್ರ ಬಂದಿದ್ದಾರೆ. ಬರ್ಲೇಬೇಕಲ್ವೇನೋ, ಅದಕ್ಕೆ ತಾನೇ ಪ್ಲಾನ್ ಹಾಕಿರೋದು. ಇನ್ನು ಏನ್ ನೋಡ್ತಾ ಇದ್ರ, ಮುಗಿಸ್ಬಿಡಿ. ಆದ್ರೆ ಬಾಸ್, ತಾಯಿ ಮಗಳು ಇಬ್ರು ಬರ್ತಾರ ಅಂತ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಎಕ್ಸ್ಟ್ರಾ ಯಾರೋ ಬೇರೆ ಬಂದಿದ್ದಾರೆ. ಎಕ್ಸ್ಟ್ರಾನ? ಯಾರದು? ಫೋಟೋ ಕಳ್ಸ, ಹಾಗೆ ಲೈನಲ್ಲಿ ಇರ್ತೀನಿ, ಕಳ್ಸು. ಓಕೆ ಬಾಸ್. ಭೂಮಿಕಾ ಇವಳೇನ್ ಮಾಡ್ತಿದ್ದಾಳಲ್ಲಿ? ಅಪ್ಪ ದೇವ್ರೆ, ಆಸೆ ಪಟ್ಟಿದ್ದು 25ಕ್ಕೆ, ಆದ್ರೆ ನೀನ್ ಕೊಡ್ತಿರೋದು 75. ಬೇಡ ಅನ್ನೋಷ್ಟು ದೊಡ್ಡ ಅಲ್ಲ ನಾನು. ಏಯ್ ನೋಡು, ಎಕ್ಸ್ಟ್ರಾ ಅಮೌಂಟ್ ಬಿಸಾಕ್ತೀನಿ. ಅಮ್ಮ ಮಗಳ ಜೊತೆಗೆ ಇವಳನ್ನ ಸೇರ್ಸಾಕ್ಬಿಡ್ರೋ. ಯಾರು ಬಾಸ್ ಅವರು? ಏಯ್, ನಿನಗೆ ದುಡ್ಡು ಬೇಕಾ, ಅವಳು ಯಾರೋ ಅನ್ನೋ ಡೀಟೇಲ್ಸ್ ಬೇಕಾ? ಮುಚ್ಕೊಂಡು ಹೇಳ್ದಷ್ಟು ಮಾಡು. ಅಮ್ಮ ಮಗಳ ಜೊತೆಗೆ ಇವಳನ್ನು ಎತ್ತಬೇಕು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ. ಓಕೆ ಬಾಸ್. ಮಾಡು ಮಾಡು ಮಾಡು. ಅವ್ರನ್ನ ಸೇರಿಸಿ ಮುಗಿಸ್ಬೇಕಂತ ಕಂಡ್ರು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರಂತೆ. ಅತ್ತೆ, ಇದೇ ನಮ್ ಸ್ಕೂಲ್. ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಸೇಮ್ ಪಿಂಚ್, ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ಹೌದಾ? ಅಲ್ಲ ಬಂಗಾರಿ, ಈ ತರದೇ ಸ್ಕೂಲಲ್ಲಿ ಓದಿದ್ದು. ಅಲ್ಲ, ನೀವ್ ಯಾಕೆ ಸ್ಕೂಲ್ ಹತ್ರ ಬರಕ್ ಹೋದ್ರಿ? ಮಾಮನಿಗೆ ಗೊತ್ತಾದ್ರೆ ಬೈಯಲ್ವಾ? ಅದು ನಾನು ಪಟಾಣಿನ ಸ್ಕೂಲಿಂದ ಕರ್ಕೊಂಡ್ ಬರಕ್ ಹೋದೆ ಅಂತ ಹೇಳಿದ್ರೆ ಅವಾಗ ಖಂಡಿತ ಬೈಯಲ್ಲ. ಸರಿ, ಈಗ ನಿಂಗೇನ್ ಬೇಕು ಹೇಳು, ನಾನ್ ಕೊಡಿಸ್ತೀನಿ. ನಂಗ್ ಮಿಠಾಯಿ ಸಾಕು. ಮಿಠಾಯಿ ಸಾಕಾ? ಸರಿ ಆಯ್ತು, ಬಾ ಹೋಗ್ತಾ ಕೊಡಿಸ್ತೀನಿ. ಹೇಯ್, ಅವ್ರ ಗಾಡಿ ಸ್ಟಾರ್ಟ್ ಆಗ್ತಿದೆ, ಬೇಗ ಸ್ಟಾರ್ಟ್ ಮಾಡೋ. ಯಾಕೋ ಕಾರ್ ನಿಲ್ಸಿದ್ರು? ನಮ್ಮ ಮೇಲೆ ಏನಾದ್ರೂ ಅನುಮಾನ ಬಂತ? ಏನಾಯ್ತು? ಮೇಡಮ್, ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ, ಚೆಕ್ ಮಾಡ್ತೀನಿ. ಏನಾಯ್ತು? ಮೇಡಮ್, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಮೆಕ್ಯಾನಿಕ್ನ ಕರೆಸ್ಬೇಕು.
ಮೇಡಮ್ ಬೇರೆ ಕಾರ್ನ ತಗೋಬರಕ್ಕೆ ಹೇಳ್ತೀನಿ ಮೇಡಮ್. ಏ ಬೇಡ ಬೇಡ, ಮನೆ ಹತ್ತಿರದಲ್ಲೇ ಇದೆ ಅಲ್ವಾ, ನಾವು ನಡ್ಕೊಂಡೇ ಹೋಗ್ತೀವಿ. ಅಯ್ಯೋ ಸರ್ ನನಗೆ ಬೈತಾರೆ ಮೇಡಮ್. ನಾನು ಮಾತಾಡ್ತೀನಿ, ಬಾ ಪುಟ್ಟಿ ಹೋಗೋಣ. ನೀವು ರೆಡಿ ಮಾಡಿಸ್ಕೊಂಡು ಬನ್ನಿ, ಸರಿನಾ? ಹಲೋ, ಏನಾಯ್ತು? ಬಾಸ್, ಅವ್ರ ಕಾರ್ ಕೆಟ್ಟೋಗಿದೆ. ಅವ್ರ 3 ಜನನು ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಿದಾರಾ? ಏಯ್, ಲಡ್ಡು ಬಂದು ಬೈಕ್ ಬಿತ್ತಲ್ಲೋ. ಕಾರ್ ಟು ಕಾರ್ ಆಕ್ಸಿಡೆಂಟ್ ಮಾಡಿದ್ರೆ 90% ಚಾನ್ಸಸ್, ಆದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಗುದ್ದಿದ್ರೆ 100% ಹೋಗೇನೆ. ಓಡಿ, ಓಡ್ಕೊಂಡು ಹೋಗ್ತಾರು 3 ಜನಕ್ಕೆ ಹೇಳ್ತೀನಿ. ಓಕೆ ಬಾಸ್. ಅಪ್ಪ ದೇವ್ರೇ, ಲವ್ ಯು. ಏಯ್ ಗುದ್ದ. ಹೇಯ್ ಗುದ್ದ ಗುದ್ದ ಗುದ್ದಲೇ. ಇವನ್ಯಾವನೋ ನಮ್ ಗಾಡಿ ಗಡ್ಡ ಬರ್ತಿದ್ದಾನೆ. ಯಾರೇ ನೀವು? ಕಣ್ಸಲ್ವ ನಿಮ್ಗೆ? ಸಾರಿ ಮೇಡಮ್, ಏನೂ ಆಗಿಲ್ಲ ತಾನೆ? ಮಾಡೋದೆಲ್ಲ ಮಾಡಿ ಏನೂ ಆಗಿಲ್ವಾ ಅಂತ ಕೇಳ್ತಿದ್ದೀರಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಸರಿಯಾಗಿ ನೋಡ್ಕೊಂಡು ಗಾಡಿ ಓಡ್ಸಕ್ ಆಗಲ್ವಾ ನಿಮ್ಗೆ? ಅಯ್ಯೋ ಮೇಡಮ್, ಯಾಕಂಗ್ ಸಿಡಿತಿದ್ದೀರಾ? ಕೂಲ್ ಡೌನ್ ಮೇಡಮ್. ನನ್ನ ಪಕ್ಕ ಪ್ರೊಫೆಷನಲ್ ಡ್ರೈವರ್ ಮೇಡಮ್, ಹಂಗೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಬೈ ದ ವೇ, ಕ್ಯಾಬ್ ಬೇಕಿತ್ತಾ ಮೇಡಮ್? ಬನ್ನಿ ಮೇಡಮ್, ಹತ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ನಿಮ್ ಗಾಡಿ ಬೇರೆ ಹತ್ತಾರ? ಗಾಡಿ ನೋಡಿ ಏರೋಪ್ಲೇನ್ ತರ ಓಡಿಸ್ತಿರಲ್ಲ, ಏನ್ ಬೇಡ. ಸುಧಾ, ಥ್ಯಾಂಕ್ ಯು ಫಾರ್ ದ ಆಫರ್, ಬಟ್ ನೀವು ಹೋಗಿ, ನಾವು ನಡ್ಕೊಂಡು ಹೋಗ್ತೀವಿ. ಅಯ್ಯೋ ಮೇಡಮ್, ಹಂಗ ಅನ್ಬೇಡಿ ಮೇಡಮ್. ನೋಡಕ್ ದೊಡ್ಡ ಜನ ತರ ಕಾಣಿಸ್ತಿದ್ದೀರಾ. ದೊಡ್ಡ ಮನ್ಸು ಮಾಡಿ ನಮ್ಮಂತ ಸಣ್ಣ ಜನಕ್ಕೆ ಒಂದು ಬಿಸ್ನೆಸ್ ಕೊಡಿ ಮೇಡಮ್. ನಮ್ಮಂತ ಸಣ್ಣ ಜನಕ್ಕೆ ಬಿಸ್ನೆಸ್ ಕೊಟ್ರೆ ಅಲ್ವ ಮೇಡಮ್ ನಾವು ನಿಮ್ ತರ ದೊಡ್ಡವರಾಗಕ್ಕಾಗೋದು. ಪ್ಲೀಸ್ ಮೇಡಮ್, ಬನ್ನಿ ಮೇಡಮ್. ನಿಮ್ಮ ಹೆಸರು ಹೇಳ್ಕೊಂಡು ಬಿರಿಯಾನಿ ಅಲ್ದಿದ್ರು ಪೀಸ್ ಪಲಾವ್ ತಿನ್ಕೊಂಡ್ಬಿಡ್ತೀನಿ ಮೇಡಮ್. ಬನ್ನಿ ಮೇಡಮ್. ಅದಕ್ಕೆ ಬೇಡ ಅನ್ನಿ. ಈ ಡ್ರೈವರ್ ನೋಡಿದ್ರೆ ಯಾಕೋ ಸರಿ ಇಲ್ಲ ಅನ್ಸ್ತಾನೆ. ಥ್ಯಾಂಕ್ ಯು ಫಾರ್ ದ ಆಫರ್, ಬಟ್ ನೀವು ಹೊಡಿ, ನಾವು ಹೋಗ್ತೇವೆ. ಅಯ್ಯೋ ಮೇಡಮ್, ಹಂಗೆಲ್ಲ ಅಂದು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಮೇಡಮ್. ನೋಡಿ ಮೇಡಮ್, ನನ್ನ ಐಡೆಂಟಿ ಕಾರ್ಡ್ ಇದೆ, ಒಳಗಡೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಮೇಡಮ್. ನನ್ನ ಪಕ್ಕ ಪ್ರೊಫೆಷನಲ್ ಡ್ರೈವರ್ ಮೇಡಮ್. ನೀವೆಲ್ಲಿ ಮಿಸ್ ಆಗ್ಬಿಡ್ತಿರೋ, ಈ ಬಾಡಿಗೆ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಸ್ಪೀಡಾಗಿ ಬಂದ್ಬಿಟ್ಟೆ ಮೇಡಮ್. ನೀವು ಧೈರ್ಯವಾಗಿ ಬಂದು ಕೂತ್ಕೊಂಬೋದು ಮೇಡಮ್. ಪ್ಲೀಸ್ ಬನ್ನಿ ಮೇಡಮ್. ಸುಧಾ, ಇಷ್ಟು ಕೇಳ್ತಿದಾರಲ್ಲ, ಬಾ ಹೋಗೋಣ. ಥ್ಯಾಂಕ್ ಯು ಮೇಡಮ್, ಬನ್ನಿ ಮೇಡಮ್. ಮಿಸ್ ಆಗೋಯ್ತಲ್ಲೋ, ಬಾಸ್ಕೆಗ ಮುಖ ತೋರ್ಸೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.